ನಮಸ್ಕಾರ ಸ್ನೇಹಿತರೆ. ನಾವು ನಿಜವಾಗಿಯೂ ಒಬ್ಬ ವ್ಯಕ್ತಿಯನ್ನು ಜಾಸ್ತಿ ನಂಬ್ತೀವಾ? ಅಥವಾ ಒಂದು ವ್ಯವಸ್ಥೆನ ಜಾಸ್ತಿ ನಂಬ್ತೀವಾ? ಯಾಕೆ ಅಂದರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ಉದಾಹರಣೆ ತಗೊಂಡ್ರೆ, ಒಂದು ATM ಅಲ್ಲಿ ದುಡ್ಡು ಬಿಡ್ಸಕ್ಕೆ ಹೋದ್ರೆ, ಅಲ್ಲಿ ದುಡ್ಡು ಯಾರು ತಂದಿಟ್ರು, ಇಲ್ಲಿ ಏನನ್ನ ತೊಂದರೆ ಆದರೆ ಯಾರು ಜವಾಬ್ದಾರಿ ಅನ್ನೋದು ನಾವು ಯೋಚನೆ ಮಾಡಲ್ಲ. ನೀಟಾಗಿ ದುಡ್ಡು ಬಿಡಿಸ್ಕೊಳ್ತೀವಿ, ಆಚೆ ಕಡೆ ಬರ್ತೀವಿ. ಓಕೆ, ಅಲ್ಲೊಂದು ವ್ಯವಸ್ಥೆ ಇದೆ, ಅಲ್ಲಿ ವ್ಯಕ್ತಿ ಇಲ್ಲ. ಅದೇ ಥರ ಟ್ರಾಫಿಕಲ್ಲಿ ನೀವು ಕಾರ್ ತಗೊಂಡು ಹೋಗಬೇಕಾದ್ರೆ ಪೊಲೀಸ್ ಇದ್ದರೆ ಮಾತ್ರ ಸಿಗ್ನಲ್ ಸ್ಟಾಪ್ ಆಗಿ ನಿಲ್ಲಿಸ್ತೀರಾ, ಇಲ್ಲಾಂದರೆ ನೀವು ನಿಲ್ಲಿಸಲ್ಲ ಅಂತಿಲ್ಲ. ಸಿಗ್ನಲ್ ಕೌಂಟರ್ ಗ್ರೀನ್ ಬಂದರೆ ನೀವು ಮುಂದಕ್ಕೆ ಹೋಗ್ತಾ ಇರ್ತೀರ. ಇದೇ ಥರ ನೀವು ಏರ್ಪೋರ್ಟಿಗೆ ಹೋದರೆ ಪ್ರತಿಯೊಬ್ಬರಿಗೂ ಒಂದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ದೊಡ್ಡ ವ್ಯಕ್ತಿ ಬಂದರೆ ಆ ರೂಲ್ಸ್ ಫಾಲೋ ಮಾಡೋ ಥರ ಇಲ್ಲ, ಚಿಕ್ಕ ವ್ಯಕ್ತಿ ಬಂದರೆ ಮಾಡಲೇಬೇಕು, ಆ ಥರದ್ದೇನೂ ಇಲ್ಲ. ಎಲ್ಲರೂ ಎಲ್ಲವನ್ನೂ ಫಾಲೋ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ಒಳಗಡೆ ಎಂಟ್ರಿನೇ ಸಿಗಲ್ಲ, ಚೆಕ್-ಇನ್ನೇ ಮಾಡೋಕ್ಕಾಗಲ್ಲ. ಅದೇ ಥರ ಯಾವುದೋ ಒಂದು ಹಾಸ್ಪಿಟಲ್ಲು ಒಂದೇ ಡಾಕ್ಟ್ರನ್ನ ನಂಬಿಕೊಂಡು ಹಾಸ್ಪಿಟಲ್ ನಡೆಸೋಕ್ಕಾಗಲ್ಲ. ಒಂದು ಬ್ಯಾಕಪ್ ಸಿಸ್ಟಮ್ ಇರುತ್ತೆ, ಒಂದು ಚೈನ್ ಆಫ್ ಡಾಕ್ಟರ್ಸ್ ಇರ್ತಾರೆ. ಇದೇ ಥರ ಒಂದು ಸ್ಕೂಲಲ್ಲಿ ಒಂದೇ ಒಂದು ಟೀಚರ್ನ ನಂಬ್ಕೊಂಡು ಸ್ಕೂಲ್ ನಡೆಸೋಕ್ಕಾಗಲ್ಲ. ಹಂಗೆ ನಂಬ್ಕೊಂಡು ನಡೆಸಿದ್ರೆ ಮಕ್ಕಳ ಭವಿಷ್ಯ ಹಾಳಾಗೋಗುತ್ತೆ. ಅಲ್ಲೂ ಕೂಡ ಒಂದು ಬ್ಯಾಕಪ್ ಸಿಸ್ಟಮ್ ಇರುತ್ತೆ, ಚೈನ್ ಆಫ್ ಟೀಚರ್ಸ್ ಇರ್ತಾರೆ. ಈ ಥರ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಎಲ್ಲೆಲ್ಲೂ ವ್ಯವಸ್ಥೆಯನ್ನು ನಂಬ್ತೀವಿ. ಆದರೆ ರಾಜಕೀಯದಲ್ಲಿ ಅಥವಾ ಆಡಳಿತದಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ಹುಡುಕುತ್ತೇವೆ. ಒಬ್ಬ ನಾಯಕ ಬಂದ್ಬಿಟ್ರೆ ದೇಶ ಬದಲಾಗೋಗುತ್ತೆ ಅಂತ ಅನ್ಕೊಂತೀವಿ. ಅದು ನಿಜವಾಗ್ಲೂ ಆಗುತ್ತಾ? ತುಂಬ ಕಾಡ್ತಿರೋ ಪ್ರಶ್ನೆ ನನಗಿದು. ಒಬ್ಬ ನಾಯಕನಿಂದ ಒಂದು ವಾರ್ಡ್, ಒಂದು ಕಾನ್ಸ್ಟಿಟ್ಯೂನ್ಸಿ, ಒಂದು ರಾಜ್ಯ, ಒಂದು ದೇಶ, ಒಬ್ಬ ಮನುಷ್ಯನಿಂದ, ಒಬ್ಬ ನಾಯಕನಿಂದ ನಿಜವಾಗ್ಲೂ ಬದಲಾವಣೆ ಸಾಧ್ಯನಾ? ಒಬ್ಬ ಒಳ್ಳೆ ಆಫೀಸರ್ ಒಳ್ಳೆಯವರು ಆದರೆ ಸಾಕಾ? ಒಬ್ಬ ಒಳ್ಳೆ ವ್ಯಕ್ತಿ ಇಲ್ಲ ಅಂದರೆ ಎಲ್ಲವೂ ನಿಲ್ಬೇಕಾ? ಇದು ಒಂದು ಒಳ್ಳೆ ವ್ಯವಸ್ಥೆಯ ಲಕ್ಷಣವಾ? ಸರಿ, ಹೌದು, ಒಳ್ಳೆ ನಾಯಕನೇ ನಾವು ಹುಡುಕ್ತೀವಿ. ಅಕಸ್ಮಾತ್ ಆ ನಾಯಕ ಅಲ್ಲಿಂದ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆದರೆ, ಆ ನಾಯಕ ರಿಟೈರ್ ಆದರೆ, ಅಕಸ್ಮಾತ್ ಸತ್ತೇ ಹೋದರೆ ಏನಾಗತ್ತೆ? ಅತಿಯಾದ ವ್ಯಕ್ತಿ ಅವಲಂಬನೆ ಏನಾಗತ್ತೆ? ಆದರೆ ನನಗನ್ಸಿದ್ದೇನೆಂದರೆ, ಒಬ್ಬ ನಿಜವಾದ ನಾಯಕನ ಇಂಪಾರ್ಟೆನ್ಸ್ ಏನು ಅಂದರೆ, ಒಂದು ಒಳ್ಳೆ ವ್ಯವಸ್ಥೆನ ನಿರ್ಮಿಸ್ಬೇಕು ಅವರು. ವ್ಯವಸ್ಥೆಗೂ ನಾಯಕನಿಗೂ ನಡುವೆ ಒಂದು ಸಣ್ಣ ಒಂದು ಕೂದಲೆಳೆಯಷ್ಟು ಅಂತರ ಇದೆ. ಅದೇನೆಂದರೆ, ಒಂದು ವ್ಯವಸ್ಥೆನ ತುಂಬ ಅಚ್ಚುಕಟ್ಟಾಗಿ ನಿರ್ಮಿಸೋದಕ್ಕೆ ಒಬ್ಬ ಒಳ್ಳೆ ನಾಯಕ ಬೇಕು. ಒಂದು ಸಲ ಅದು ವ್ಯವಸ್ಥೆ ನಿರ್ಮಿಸಿದ ಮೇಲೆ ನಾಯಕ ಇಲ್ಲ ಅಂದರೂ ವ್ಯವಸ್ಥೆ ನಡೆಯುತ್ತೆ.
ಒಳ್ಳೆಯ ಲೀಡರ್ಶಿಪ್, ಒಳ್ಳೆಯ ಲೀಡರ್ ಆದವನು ತನ್ನನ್ನೇ ದೊಡ್ಡವನಾಗಿಸುವುದಲ್ಲ. ಒಳ್ಳೆಯ ನಾಯಕನ ಕೆಲಸ ತನ್ನನ್ನೇ ದೊಡ್ಡವನಾಗಿಸುವುದಲ್ಲ, ಒಳ್ಳೆಯ ವ್ಯವಸ್ಥೆಯನ್ನು ನಿರ್ಮಿಸುವುದು. ಬಹುಶಃ ಸಮಾಜ ಬದಲಾಗಬೇಕಾದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ವ್ಯಕ್ತಿ ಪೂಜೆ ಕಡಿಮೆ ಆಗಬೇಕು, ವ್ಯವಸ್ಥೆಯ ಮೇಲೆ ನಂಬಿಕೆ ಹೆಚ್ಚಾಗಬೇಕು. ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ ಕೆಲಸ ಮಾಡೋದು, ಒಂದು ವ್ಯವಸ್ಥೆ ಕೆಲಸ ಮಾಡುತ್ತೆ. ವ್ಯವಸ್ಥೆಯ ಮಾತು ಯೋಚಿಸಿ, ಪ್ರಶ್ನೆ ಕೇಳಿ, ಭಾಗವಹಿಸಿ. ಧನ್ಯವಾದ.